ಎಲ್ಲ ದೇಶಭಕ್ತ ಬಾಂಧವರಿಗೆ ನಮಸ್ಕರಿಸುತ್ತಾ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೊಸ ವರ್ಷವನ್ನು ಅತ್ಯಂತ ಸಂತೋಷದಿಂದ ನನ್ನ ಯುವ ಮಿತ್ರರೆಲ್ಲ ಸ್ವಾಗತಿಸಲು ಸಜ್ಜಾಗಿದ್ದಾರೆ. ತುಂಬ ಸಂತೋಷದ ವಿಷಯ. ನನ್ನ ಯುವ ಮಿತ್ರರೇ, ದಯಮಾಡಿ ಇಷ್ಟು ದಿವಸ ನಾವು ಗುಂಡಿನ ಬಗ್ಗೆ ಎಚ್ಚರ ವಹಿಸುತ್ತಿದ್ದೇವೆ. ಗುಂಡು ಲಿಮಿಟಾಗಿ ಹಾಕಿ, ಗುಂಡು ಲಿಮಿಟಾಗಿ ತಗೊಳ್ಳಿ ಅಂತ. ಈಗ ಗುಂಡಿನ ಜೊತೆ ಗುಂಡಿನೂ ಕೂಡ ಮಾತಾಡಬೇಕಾಗಿದೆ. ರಸ್ತೆಯಲ್ಲಿರುವ ಗುಂಡಿಗಳ ಬಗ್ಗೆನೂ ಕೂಡ ಎಚ್ಚರ ವಹಿಸಿ ನನ್ನ ಯುವ ಮಿತ್ರರೇ, ಹಾಗೂ ತಮ್ಮ ಈ ಸಂತೋಷವನ್ನು ಸದಾ ಸಂತೋಷವಾಗಿ ಇರಬೇಕಾದರೆ ತಾವು ಅತ್ಯಂತ ಎಚ್ಚರದಿಂದ ಸಂಭ್ರಮಾಚರಣೆ ಆಚರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಯುವ ಮಿತ್ರರೇ, ಆ ದೇವರು ತಮಗೆ ಅತ್ಯಂತ ಸಂತೋಷ ಇನ್ನೂ ಹೆಚ್ಚಿಸಲಿ ಎಂದು ಕೇಳಿಕೊಳ್ಳುತ್ತಾ ನನ್ನೆಲ್ಲ ಯುವ ಮಿತ್ರರು ತಾವೆಲ್ಲ ಈಗ ನನ್ನ ದೇಶದ ಅತ್ಯಮೂಲ್ಯ ಆಸ್ತಿ ಅಂದರೆ ಈ ಯುವ ಶಕ್ತಿ. ಈ ಹೊಸ ವರ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಯುವಕರೇ ಭಾಗಿಯಾಗಿರುತ್ತಾರೆ. ಈ ಸಂಭ್ರಮಾಚರಣೆ ಸದಾ ಸಂಭ್ರಮವಾಗಿರಲಿ ನನ್ನ ಯುವ ಮಿತ್ರರೇ. ಆ ದೇವರು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಅದೇ ರೀತಿಯಾಗಿ ತಾವು ವಾಹನ ಚಲಾಯಿಸುವಾಗ ಗುಂಡಿಗಳನ್ನು ನೋಡಿಕೊಂಡು ಹಿಂದೆ ಮುಂದೆ ಯಾರಿಗೂ ತೊಂದರೆ ಆಗದಂಗೆ, ಸಂತೋಷ ಅಂದರೇನೆಂದರೆ ಇನ್ನೊಬ್ಬರ ಮುಖದ ಮೇಲೆ ಸಂತೋಷವನ್ನು ಕ್ರಿಯೇಟ್ ಮಾಡೋದೇ ದೊಡ್ಡ ಸಂತೋಷ. ಆದ ಕಾರಣ ತಮ್ಮಿಂದ ಯಾರಿಗೂ ಕಿರಿಕಿರಿ ಆಗದಂತೆ ತಾವು ಅತ್ಯಂತ ವಿಜೃಂಭಣೆಯಾಗಿ ನನ್ನ ದೇಶದ ಯುವ ಶಕ್ತಿ ಹೆಂಗಂದ್ರೆ ಎಂಥ ಸಂಭ್ರಮಾಚರಣೆ ಮಾಡಬೇಕಂದ್ರೆ ಆ ಸಂಭ್ರಮಾಚರಣೆ ಮುಗಿಲು ಮುಟ್ಟಲಿ. ದೇವರು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ದಯಮಾಡಿ ಗುಂಡಿನ ಬಗ್ಗೆ, ರಸ್ತೆಯಲ್ಲಿರುವ ಗುಂಡಿನ ಬಗ್ಗೆ ಸ್ವಲ್ಪ ಮುಂಜಾಗ್ರತೆ ವಹಿಸಿ ತಾವು ಈ ಸಂಭ್ರಮಾಚರಣೆ ಆಚರಿಸಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ಮನವಿಯ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.